ನಮಸ್ಕಾರ. ನಾನು ಕಾಣ್ತಾ ಇದ್ದೀನ ಅಂತ ಗೊತ್ತಿಲ್ಲ. ಇಲ್ಲಿ ಇವಾಗ ನಾವು ಬಸ್ ಸ್ಟಾಪಲ್ಲಿ ಇದ್ದೀವಿ. ಡಾಟ್ಮನ್ ಕ್ರಿಸ್ಮಸ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೀವಿ. 2 ಡೇಸ್ ಬ್ಯಾಕ್ ಹೋಗಿದ್ವಿ. ಫುಲ್ ಮಳೆ ಇತ್ತು, ಏನೂ ರೆಕಾರ್ಡ್ ಮಾಡಲಿಕ್ಕಾಗಿಲ್ಲ. ಸುಮ್ಮನೆ ಹೋಗಿಬಿಟ್ಟು ವಾಪಸ್ ಬಂದ್ವಿ. ಇವತ್ತು ಸ್ವಲ್ಪ ಡ್ರೈ ಇದೆ ವೆದರ್, ಮತ್ತು ಚಳಿ ಕೂಡ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಅದಕ್ಕೆ ಮತ್ತು ಫ್ರೈಡೇ ಕೂಡ ಹೋಗಿಬಿಟ್ಟು ಕ್ರಿಸ್ಮಸ್ ಮಾರ್ಕೆಟ್ ಎಂಜಾಯ್ ಮಾಡೋಣ. ನಿಮಗೂ ಕೂಡ ತೋರಿಸ್ತೀನಿ. ಮತ್ತು ಇನ್ನೂ ಬರೋದು 3-4 ವೀಡಿಯೋದಲ್ಲಿ ಬರೀ ಕ್ರಿಸ್ಮಸ್ ಮಾರ್ಕೆಟ್ ನೋಡ್ತೀರ ನೀವು. ಯಾಕೆಂದರೆ ಇದು ಕ್ರಿಸ್ಮಸ್ ಟೈಮಲ್ಲಿ ಜರ್ಮನಿಯಲ್ಲಿ. ಸೊ ಎವ್ರಿ ಸಿಟಿ, ಎವ್ರಿ ಟೌನಲ್ಲಿ ಒಂದೊಂದು ಮಾರ್ಕೆಟ್ ಹಾಕಿರ್ತಾರೆ. ಚಿಕ್ಕ ಕ್ರಿಸ್ಮಸ್ ಮಾರ್ಕೆಟ್ ಮಾಡಿರ್ತಾರೆ, ಕ್ರಿಸ್ಮಸ್ ಟ್ರೀ ಮಾಡಿರ್ತಾರೆ. ಸೊ ಅದೊಂದು ಕೈಂಡ್ ಆಫ್ ಸೆಲೆಬ್ರೇಷನ್ ಇಲ್ಲಿ. ಅದು ಕ್ರಿಸ್ಮಸ್ ಮಾರ್ಕೆಟ್ ನಾನು ನಿಮಗೆ ತೋರಿಸಿ ಒಂದನ್ನು ಫುಲ್ ಬಸ್ ಟೈಮ್ ಟೇಬಲ್ ನೋಡ್ತಾ ಇದ್ದಾಳೆ. ನಾನು DSW 21 ಅಧಿಕಾರಿಯಾಗಿದ್ದಾಳೆ ಈಗ. ಇದು ಜರ್ಮನಿ ಬಂದ ಮೇಲೆ ನಂದು ಫಸ್ಟ್ ವ್ಲಾಗ್. ಇಂಡಿಯಾಗೆ ಹೋಗಿಬಿಟ್ಟು ನಾನು ತುಂಬ ಪ್ಲ್ಯಾನ್ಸ್ ಮಾಡಿದ್ದೆ. ನಾನು ಇಂಡಿಯಾದಲ್ಲಿದ್ದೆ ಲಾಸ್ಟ್ 3 ವೀಕ್ಸ್, ಬಟ್ ಅದರಲ್ಲಿ 2 ವೀಕ್ಸ್ ಬರೀ ಡಾಕ್ಟರ್ ವಿಸಿಟೇ ಆಯಿತು ನಮ್ಮದು. ಸೊ ಹುಷಾರಿರಲಿಲ್ಲ ಇಬ್ಬರಿಗೂ ಕೂಡ. ಸೊ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್, ಎಲ್ಲ ಪ್ಲ್ಯಾನ್ ಚೌಪಟ್ ಆಯ್ತು ನಮ್ಮದು. ತುಂಬಾ ಬೇಜಾರಾಯಿತು. ಬಟ್ ಲಾಸ್ಟಿಗೆ ಬರಬೇಕಾದ್ರೆ ನಾನೇನು ರೆಕಾರ್ಡ್ ಏನೂ ಮಾಡಲಿಲ್ಲ. ಡೈರೆಕ್ಟ್ ಒಂದ್ಸಲ ಜರ್ಮನಿಗೆ ಬಂದು ತಲುಪುವಾಗ ತುಂಬಾ ಸಾಕಾಗಿ ಹೋಗಿತ್ತು. ಇವಾಗ ಬಂದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ. ಆದರೂ ಸ್ವಲ್ಪ ಹುಷಾರಿಲ್ಲ, ಬಟ್ ಆದರೂ ಸುಧಾರಿಸ್ಕೊಳ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ 1 ವೀಕ್ ಆಯಿತು ಬಂದು. ಫೈನಲಿ ನಾವು ಡಾಟ್ಮಂಡ್ ಕ್ರಿಸ್ಮಸ್ ಮಾರ್ಕೆಟಿಗೆ ಎಂಟರ್ ಆಗಿದ್ದೀವಿ. ನನ್ನ ಎದುರುಗಡೆ ಒಂದು ದೊಡ್ಡದಾದ ಸುಂದರವಾದ ಮರ ಇದೆ. ಅದಕ್ಕೆ ಕ್ರಿಸ್ಮಸ್ ಟ್ರೀ ಅಂತ ಕೂಡ ಹೇಳ್ತಾರೆ. ನಿಮಗೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಸ್ಮಸ್ ಟ್ರೀ ಅಂತ ಕೂಡ ಹೇಳ್ತಾರೆ ಜರ್ಮನಿದು. ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇರ್ತದೆ. ಎವ್ರಿ 1-2 ಮಿನಿಟ್ಸಿಗೆ ಇರಬೇಕು. ಅದರ ಹತ್ರ ಫುಲ್ ಸ್ಟೋರ್ಸ್ ಇದೆ. ಕ್ರಿಸ್ಮಸ್ ಟ್ರೀ ಸುತ್ತು ಸ್ಟೋರ್ಸ್ ಇದೆ. ಮತ್ತು ಇದು ದೊಡ್ಡದಾದ ಬಾರ್. ಇದೆಲ್ಲ ಮೇಕ್ ಶಿಫ್ಟ್. ಇದೊಂದು 1 ಮಂತ್ಗೋಸ್ಕರ ಇದೆಲ್ಲ ಮಾಡ್ತಾರೆ ಇವರು. ಈಗ ಒಳಗೋಗ್ಬಿಟ್ಟು ತೋರಿಸ್ತೀನಿ ಕೂಡ ನಿಮಗೆ. ತುಂಬಾ ಇಂಪಾರ್ಟೆಂಟ್ ಕೆಲಸ ಆಯಿತು, ಕ್ಯಾಶ್ ತೆಗೆಯೋದು. ಅದಿಲ್ಲದ್ರೆ ಇಲ್ಲಿ ಕಾರ್ಡ್ ಎಕ್ಸೆಪ್ಟ್ ಮಾಡ್ತಾರೆ ಕೆಲವು ಕಡೆಯಲ್ಲಿ, ಕೆಲವು ಶಾಪ್ಸಲ್ಲಿ. ಬಟ್ ಮೆಜಾರಿಟಿ ಇಲ್ಲಿ ಕ್ಯಾಶ್ ಎಕ್ಸೆಪ್ಟ್ ಮಾಡೋದು. ಅದಕ್ಕೆ ಕ್ಯಾಶೇ ಕಿಂಗ್ ಇಲ್ಲಿ. ಬನ್ನಿ ನಾವು ಫಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ ಒಳಗಡೆ ಹೋಗೋಣ. ಇಲ್ಲಿ 3 ಸೆಕ್ಷನ್ ಇದೆ. ಇದು ಫಸ್ಟ್ ಇಲ್ಲಿ ಒಳಗಡೆ ಹೋಗೋಣ. ಮತ್ತೆ ಹೋಗ್ಬಿಟ್ಟು ನಿಮಗೆಲ್ಲ ಶಾಪ್ಸ್ ಎಲ್ಲ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಇದೆಲ್ಲ ಫಿಶ್ ಸ್ಮೋಕ್ಡ್ ಫಿಶ್. ನನ್ನ ವೈಫಿಗೆ ಹುಡುಕುದೇ ಆಯಿತು ಕೆಲಸ ನನಗೆ, ಅಲ್ವಾ? ಹೋಗೋಣವಾ? ಇದು ಒಂದು ಬಾರ್ ಇದೆ. ಎಲ್ಲ ಬಾರೇ ಇರೋದು ಇಲ್ಲಿ. ಇಲ್ಲಿ ಡೋನಟ್ಸ್ ಎಲ್ಲ ಸಿಗತ್ತೆ, ಪಿಜ್ಜಾ ಬ್ರೆಡ್ಸ್ ಎಲ್ಲ ಸಿಗ್ತದೆ ನಿಮಗೆ. ಲೆದರ್ ಬೆಲ್ಟ್, ಪರ್ಸಸ್, ಸೇಮ್ ನಮ್ಮೂರು ಜಾತ್ರೆ ಥರನೇ ಇಲ್ಲಿ ಕೂಡ. ಹೀಗೆ ಮಿಣುಗುತ್ತದೆ ಟ್ರೀ ಎವ್ರಿ 5 ಮಿನಿಟ್ಸಿಗೆ ಒಂದ್ಸಲ. ಸೊ ಬನ್ನಿ ನಾವು ಮಾರ್ಕೆಟ್ ಸುತ್ತೋಣ ಇವಾಗ. ಹೊಟ್ಟೆ ಸೀತಾ ಇದೆಯಾ ಒಂದಿನ? ಅಷ್ಟು ಇಲ್ಲ, ಹಾಂ, ಸ್ವಲ್ಪ ಸುತ್ತಾಡಿ
ಇವತ್ತಷ್ಟು ಚಳಿ ಕೂಡ ಇಲ್ಲ ಅಲ್ಲ ಒಂದನ ಹೊಟ್ಟೆ ಶೀತ ಇಲ್ಲ, ಚಳಿ ಕೂಡ ಆಗ್ತಾ ಇಲ್ಲ. ಏನು ಮಾಡಿದ್ವಿ ಇವತ್ತು? ಹಸಿತಿದೆ ಸ್ವಲ್ಪ, ಹಾ. ಮಳೆ ಬರ್ಬೋದು ಅಂತ ಅನ್ಕೊಂಡು ಫಸ್ಟ್ ಫೋಟೋಸ್ ಎಲ್ಲ ತೆಗಿಯೋಣ. ಇದು ಚ್ಯೂರೋಸ್ ಮಾಡೋದು ಹೇಗೆ ಅಂತ. ಚ್ಯೂರೋಸ್ ತಗೊಂಡಿದ್ದೀವಿ. ಇದು ಒನ್ ಆಫ್ ಮೈ ಫೇವ್ರೇಟ್. ನೋ ಬೀಳ್ತಾ ಇದೆ. ಅದರೊಟ್ಟಿಗೆ ನಾವು ಕ್ಯಾರಮಲ್ ಸಾಸ್ ಕೂಡ ತಗೊಂಡಿದ್ದೀವಿ. ಚ್ಯೂರೋಸ್ ಕ್ಯಾರಮಲ್ ಸಾಸ್ €7 ಆಯಿತು ಟೋಟಲ್. ನೋಡಿ ಖುಷಿ ನೋಡಿ ಅವಳಿಗೆ. ಆಗಿದೆ ಒಂದನ. ಇದರೊಟ್ಟಿಗೆ ಚ್ಯೂರೋಸ್ ಒಟ್ಟಿಗೆ ಕ್ಯಾರಮಲ್ ಸಾಸ್ ಮತ್ತು ಇದ್ರ ಮೇಲೆ ಸಿನೆಮನ್ ಮತ್ತು ಶುಗರ್ ಪೌಡರ್ ಕೂಡ ಹಾಕಿದ್ದಾರೆ ಅವರು. ಸೊ ಟೇಸ್ಟ್ ಬೇರೆ. ಇಂಡಿಯಾದಲ್ಲಿ ನಾವು ಐ ಥಿಂಕ್ ಒಂದು 3 ಸಲ ಆರ್ಡರ್ ಮಾಡಿದ್ದೀವಿ ಚ್ಯೂರೋಸ್ನ. ಒಳ್ಳೆ ಚಕ್ಲಿ ಥರ ಬಂದಿತ್ತು. ಇದು ಚ್ಯೂರೋಸ್ ಸೈಜ್ ನೋಡಿ. ಓಪ್ಸ್. ಇದಷ್ಟು ಸ್ವೀಟ್ ಕೂಡ ಇಲ್ಲ, ತುಂಬ ಟೇಸ್ಟ್ ಇದೆ. ಇದು ನಾವು ಫಿನಿಶ್ ಮಾಡ್ತೀವಿ, ಮತ್ತೆ ನಿಮಗೆ ಸಿಗ್ತೀವಿ. ಇನ್ನೊಂದು ಏನಾದರೂ ತಿನ್ಲಿಕ್ಕೆ ಹೋದಾಗ ಸಿಗ್ತೀವಿ. ಗಣೇಶ ಕೂಡ ಇದ್ದಾನೆ. ಕ್ರಿಸ್ಮಸ್ ಮಾರ್ಕೆಟಲ್ಲಿ ನಮ್ಮ ಗಣೇಶ್ ಮೂರ್ತಿ ಕೂಡ ನೋಡಿದರೆ ತುಂಬ ಖುಷಿ ಆಗ್ತದೆ ಅಲ್ವಾ ವಂದನ? ಅದೇನೋ ಬೇರೆಯೇ ಒಂದು ಇಮೋಷನ್ ಗಣೇಶ ಒಟ್ಟಿಗೆ. ಐ ಥಿಂಕ್ ನಮಗೆಲ್ಲರಿಗೂ ಇದೆ ಗಣೇಶ ಒಟ್ಟಿಗೆ ಬೇರೆಯೇ ಒಂದು ಇಮೋಷನ್ ಇರುತ್ತೆ. ಈಗ ಇನ್ನೊಂದು ಕಾರ್ನರ್ ಆಫ್ ದ ಟೌನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಟೈಪ್ ಆಫ್ ಮಾರ್ಕೆಟ್. ಇದು ಇಲ್ಲಿದು ಡೆಲಿಕಸಿ ಕರಿ ರೋಸ್ಟ್ ಅಂತ. ಇದು ಬಂದ್ಬಿಟ್ಟು ಸಾಸೇಜ್ ಮತ್ತು ಇದು ಕರಿ, ಸ್ಪೆಷಲ್ ಕರಿ. ಇದು ಲಕ್ಕಿಲಿ ನಮ್ಗೆ ಇಬ್ಬರಿಗೂ ಇಷ್ಟ ಆಗಿದೆ ಇದು ಕರಿ ರೋಸ್ಟ್. ಸೊ ಇದು ಟೇಸ್ಟ್ ಮಾಡಿ. ಇದು ನನ್ನ ಒಂದು ಕಡೆ ಬೇರೆ ಕಡೆ ತಿಂದಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಈ ಸಲ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಇದು ಹೇಗಿದೆ ಅಂತ ಟ್ರೈ ಮಾಡೋಣ ಇವಾಗ. ಹಂಗಾರ ಒಳ್ಳೆ ಇದು ಹೀಗೆ ಸ್ಲೈಸ್ ಮಾಡಿ ಕೊಡ್ತಾರೆ ಅವರು ಸಾಸೇಜನ್ನು. ತುಂಬ ಚೆನ್ನಾಗಿದೆ. ಇಲ್ಲಿ ಥರ ಥರ ಬೇರೆ ಬೇರೆ ಟೈಪಿನ ಫುಡ್ಸ್ ಇಲ್ಲಿ ಟ್ರೈ ಮಾಡ್ಬೋದು. ಇದು ಬರೀ ಲೋಕಲ್ ಡೆಲಿಕೇಸೀಸ್ ಸಿಗೋದು ನಿಮಗೆ. ಫಸ್ಟ್ 2 ಇಯರ್ಸಲ್ಲಿ ಎಲ್ಲ ಟ್ರೈ ಮಾಡ್ತೀವಿ, ಮತ್ತು ಅದು ಬೋರ್ಡಿದ್ದು ಹೋಗುತ್ತೆ ತಿಂದು. ಬಟ್ ಕರಿ ರೋಸ್ಟ್ ಇದು ತುಂಬ ಫೇಮಸ್. ಇಲ್ಲಿ ತುಂಬ ಶಾಪ್ಸ್ ಸಿಗ್ತದೆ. ಈವನ್ ವಿದೌಟ್ ಕ್ರಿಸ್ಮಸ್ ಇಲ್ಲದಿದ್ದಾಗ ಕೂಡ ತುಂಬ ಶಾಪ್ಸ್ ಅಲ್ಲಿ ಕರಿ ರೋಸ್ಟ್ ಸರ್ವ್ ಮಾಡ್ತಾರೆ. ಹೋಟೆಲ್ಸಲ್ಲಿ ಕೂಡ ಕರಿ ರೋಸ್ಟ್ ಸರ್ವ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ತಿಂದಿದ್ದು ಕರಿ ರೋಸ್ಟ್ನ. ನೀನು ಆಫೀಸಲ್ಲಿ ಟ್ರೈ ಮಾಡಿದ್ಯಲ್ಲ?
ಒಂದೊಂದ್ಸಲ ಕ್ರಿಸ್ಮಸ್ ಮಾರ್ಕೆಟ್ ಟೈಮಲ್ಲಿ ಒಥೆಂಟಿಕ್ ಮಾಡ್ತಾರೆ ಲೋಕಲ್. ಸೊ ಅದೇ ಇದು ಬೇರೆ ಟೈಮಲ್ಲಿ ನಿಮಗೆ ಈ ಟೇಸ್ಟ್ ಸಿಗೋದಿಲ್ಲ. ಇದು ಬೇರೆ ಟೈಪ್ ಇರುತ್ತೆ ಕರಿ ರೋಸ್ಟ್ ಆ್ಯಕ್ಚುಲಿ. ಬಟ್ ಇವಾಗ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಎನಿವೇಸ್ ನಾವು ಎಂಜಾಯ್ ಮಾಡ್ತೀವಿ ಇದನ್ನು. ತುಂಬ ಹೊಟ್ಟೆ ಕೂಡ ಹಸಿತಾ ಇದೆ. ಅದು ತಿಂದ್ಬಿಟ್ಟು ಮತ್ತೆ ನಮ್ಮದು ಬಾರ್ ಸೆಕ್ಷನಿಗೆ ಹೋಗೋಣ. ಕ್ರಿಸ್ಮಸ್ ಕುಡಿಯೋದು ಒಂದು ಟ್ರೆಡಿಷನ್ ಇದೆ, ಬ್ಲೂ ವೈನ್ ಕುಡಿಯೋದು ಅಂತ. ಬ್ಲೂ ವೈನ್ ಅಂದರೆ ಹಾಟ್ ವೈನ್. ಸೊ ಇವಾಗ ಒಂದು ಹಾಟ್ ವೈನ್ ಆರ್ಡರ್ ಮಾಡಲಿಕ್ಕೆ ಬಂದಿದ್ದೀನಿ. ಓಹ್, ಏನು ರಶ್ ಗುರು ಇಲ್ಲಿ. ಶಿಯರ್ಸ್. ಇದು ಬಂದ್ಬಿಟ್ಟು ಗ್ಲೂ ಕಿರ್ಶ್ ಅಂತ, ಅಂದರೆ ಚೆರಿ ವೈನ್. ಇವು ಬಂದ್ಬಿಟ್ಟು ರೋಸೆ ವೈನ್. ಇದು ತುಂಬಾ ಚೆನ್ನಾಗಿದೆ. ಚಳಿಗೆ ತುಂಬಾ ಒಳ್ಳೆಯದಾಗ್ತದೆ ಆ್ಯಕ್ಚುಲಿ. ಇದರಲ್ಲಿ ಆಲ್ಕೋಹಾಲ್ ಅಷ್ಟೇನು ಪರ್ಸೆಂಟೇಜ್ ಏನಿಲ್ಲ, ಬಟ್ ಸ್ವಲ್ಪ ಫರ್ಮೆಂಟೆಡ್ ಆಗಿರೋದ್ರಿಂದ ಸ್ವಲ್ಪ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೆ. ಮೇ ಬಿ ಒಂದು 3 to 4% ಏನೋ ಇರಬೇಕು. ಬಟ್ ಅಷ್ಟೇಂತ ಗೊತ್ತಾಗೋದಿಲ್ಲ ಈ ಚಳಿಗೆ. ಬಟ್ ಚಳಿಗೆ ಒಂದು ಒಳಗೋದಾಗ ತುಂಬ ಒಳ್ಳೆ ಬಿಸಿ ಆಗ್ತದೆ ಒಳಗಡೆ. ಆ್ಯಂಡ್ ಇದು ಬಿಸಿ ಇದೆ ಆ್ಯಕ್ಚುಲಿ. ಇದು ಹನಿ ತೆಗಿತಾರೆ ಇದರಿಂದ. ಇಲ್ಲೇ ಇದು ಕ್ಯಾಂಡಲ್ ಮಾಡೋದು, ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಕ್ಯಾಂಡಲ್ಸ್. ಇಲ್ಲಿ ಕ್ಯಾಂಡಲ್ ಮಾಡಿಬಿಟ್ಟು ಹ್ಯಾಂಗ್ ಮಾಡಿದ್ದಾರೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ಇದು ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತಿಗೆ. ನಾಳೆ ನಾವು ಇನ್ನೊಂದು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, SN ಅಂತ. ಅಲ್ಲಿ ಕೂಡ ಕ್ರಿಸ್ಮಸ್ ಮಾರ್ಕೆಟ್ ಇದೆ. ಅಲ್ಲಿಗೂ ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ಕೂಡ ಏನು ವಿಶೇಷ ಇದೆ ಅಂತ ನೋಡ್ತೀವಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಪ್ಲೀಸ್ ಟೇಕ್ ಕೇರ್, ಪ್ಲೀಸ್ ಬಿ ಸೇಫ್, ಬಾಯ್.